ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ಮೀಡಿಯಾ ಹಾಗೂ ಎಜುಕೇಷನ್ ಈ ಎರಡೂ ಸೆಕ್ಟರ್ಗಳು ಒಂದು ಸರ್ಕಾರದ ಸ್ವಾಮ್ಯದಲ್ಲಿರುತ್ತೆ, ಇಲ್ಲ ಸಂಪೂರ್ಣ ಖಾಸಗಿಯಾಗಿ ಸಮಾಜದ ಮೇಲೆ ತಮ್ಮದೇ ಆದಂತಹ ಪ್ರಭಾವವನ್ನು ಬೀರ್ತಾ ಇರುತ್ತವೆ. ಆದರೆ ತಳಮಟ್ಟದಿಂದಲೇ ನವೋದ್ಯಮಗಳು ಈ ಎರಡೂ ವಲಯಗಳ ಮೂಲಕ ತಮ್ಮದೇ ಆದಂತಹ ಅಪಾರವಾದ ಕೊಡುಗೆಗಳನ್ನು ನೀಡ್ತಾ ಇದೆ. ಅಂತಹ ಸ್ಟಾರ್ಟಪ್ಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ವಲ್ಕನ್ ಲರ್ನಿಂಗ್ ಕಲೆಕ್ಟಿವ್ನ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಸಾತ್ವಿಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿದು ವಲ್ಕನ್ ಲರ್ನಿಂಗ್ ಕಲೆಕ್ಟಿವ್ ಆ್ಯಂಡ್ ವಲ್ಕನ್ ಅನ್ನೋ ಹೆಸರು ತುಂಬಾ ಯೂನಿಕ್ ಆಗಿದೆ, ಅದರ ಮೀನಿಂಗ್ ಕೂಡ ಹೇಳ್ಬೋದಾ? ನಾನು ಸಾತ್ವಿಕ್ ಹೊಸನಗರದವನು. ನಾನು ಶಿಕ್ಷಕನಾಗಿರುವಾಗ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಮಕ್ಕಳದ್ದು ಒಂದೇ ಆಲೋಚನೆ ಏನು ಅಂದರೆ ಡಿಗ್ರಿ ಆದಮೇಲೆ ಏನು ಮಾಡಬೇಕು, ಈ ಥರ ಆಲೋಚನೆ ಮಕ್ಕಳಿಗೆ ಯಾವಾಗಲೂ ಇರ್ತಿತ್ತು. ನಾನು ಅದನ್ನು ಗಮನಿಸಿ ನನಗೆ ಏನಾದರೂ ಒಂದು ಮಕ್ಕಳಿಗೆ ಪ್ರಯೋಜನ ಆಗೋಗಿ ಮಾಡಬೇಕು ಅಂಥೇಳಿ ಅವರಿಗೆ ಈ ಇಂಟರ್ವ್ಯೂ ಹೇಗೆ ಅದರಲ್ಲಿ ಭಾಗವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾಯಿದ್ದೆ. ಈ ತರಬೇತಿಯನ್ನು ಕೊಡಬೇಕಾದ್ರೆ ನನಗೆ ಬಂದಂಥ ಆಲೋಚನೆ ಏನು ಅಂತೇಳಿ ಹೇಳಿದ್ರೆ, ಆಯಿತು ಮಕ್ಕಳೆಲ್ಲ ಇದನ್ನು ಕೇಳ್ತಾರೆ, ಇದನ್ನು ಕೇಳಿದ ಮೇಲೆ ಏನು ಪ್ರಯೋಜನ, ಅದು ನಿಜವಾಗಿ ಬಳಕೆ ಆಗ್ತಾ ಇದೆಯಾ ಅನ್ನೋವಂಥ ಪ್ರಶ್ನೆ ಇತ್ತು. ಹಾಗೆ ನಾವು ಈ ಥರ ಅದಕ್ಕೆ ಒಂದು ಟೂಲ್ ತಯಾರಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ. ಅದು ನಮ್ಮ ಕಂಪನಿಯ ಪ್ರಾರಂಭ. ವಲ್ಕನ್ ಅನ್ನುವಂಥದ್ದು ಗ್ರೀಕ್ ದೇವತೆಯ ಹೆಸರು. ಇಂಡಸ್ಟ್ರಿ ಮತ್ತು ಇದ್ರದ್ದು ನಾವು ಕಬ್ಬಿಣದ ಕೆಲಸ ಈ ಥರ ಎಲ್ಲ ಮಾಡುವಂತಹ ದೇವತೆ ಹೆಫಾಸ್ಟಸ್ ಅಂತ ಕರೀತಾರೆ. ಹೆಫಾಸ್ಟಸ್ನ ರೋಮನ್ ಹೆಸರು ವಲ್ಕನ್ ಅಂತ. ಸೊ ಗಾಡ್ ಆಫ್ ಇಂಡಸ್ಟ್ರಿ ಆದ ಕಾರಣ ನಾವು ಅದೇ ಹೆಸರನ್ನು ಇಡಬೇಕು ಅಂತ ಆಲೋಚನೆ ಮಾಡಿ ವಲ್ಕನ್ ಲರ್ನಿಂಗ್ ಕಲೆಕ್ಟಿವ್ ಅಂತ ಇಟ್ವಿ. ಸೊ ಈಗ ನೀವು ಇಂಟರ್ವ್ಯೂನ ಫೇಸ್ ಮಾಡೋದು ಹೇಗೆ ಅನ್ನೋದನ್ನು ನೀವು ಟ್ರೈನ್ ಮಾಡ್ತಾ ಇದ್ದೀರಾ, ಅಥವಾ ಅದ್ರ ಬೇಸ್ಡ್ ಆನ್ ದಟ್ ನೀವೇನಾದರೂ ಅನಲೈಸ್ ಮಾಡಿಬಿಟ್ಟು ರಿಪೋರ್ಟ್ ಜನ್ರೇಷನ್ ಯಾವ ಥರ ನಿಮ್ಮ ಕಂಪ್ನಿ ವರ್ಕ್ ಆಗ್ತಾ ಇರೋದು? ಪ್ರಾರಂಭದಲ್ಲಿ ನಾವು ಇದರ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡುವ ಮುಖಾಂತರ ಕಂಪ್ನಿ ಪ್ರಾರಂಭ ಆಯಿತು. ಸುಮಾರು 21,000 ಮಕ್ಕಳಿಗೆ ಮತ್ತು ಯುವಕರಿಗೆ ನಾವು ಇಂಟರ್ವ್ಯೂ ಹೇಗೆ ತಗೊಳ್ಬೇಕು ಅನ್ನೋ ಬಗ್ಗೆ ನಾವು ಟ್ರೈನಿಂಗನ್ನು ಕೊಟ್ವಿ. ಅದಾದ ನಂತರ ನಾನು ಹೇಳಿದಾಗೆ ಅಲ್ಲಿ ಅದನ್ನು ಕ್ವಾಂಟಿಫೈಯಬಲ್ ಮಾಡಲಿಕ್ಕೆ ಅಥವಾ ನಮ್ಮ ಪ್ರೋಗ್ರೆಸ್ ಹೇಗೆ ಆಗ್ತಾಯಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದು ವಿಧಾನ ಬೇಕಲ್ವ, ಅದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ತಯಾರಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಈಗ ನಾವು ತಯಾರಿಸಿರುವಂಥ ಸಾಫ್ಟ್ವೇರ್ ನಾವು ವಲ್ಕನ್ ಪ್ರೆಪ್ ಅಂತ ಕರಿತೇವೆ. ವಲ್ಕನ್ ಪ್ರೆಪ್ ಅನ್ನುವಂಥದ್ದು ಸಾಫ್ಟ್ವೇರ್ನ ಹೆಸರು. ಈ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂತೇಳಿ ಹೇಳಿದರೆ, ನಮ್ಮ ಇಂಟರ್ವ್ಯೂ ಹೇಗೆ ನಡೀತದೆ ಅಂದರೆ ಒಂದು ಕಂಪನಿಯಲ್ಲಿ ಒಂದು ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಹೋದಾಗ ಅಲ್ಲಿ ಇಂಟರ್ವ್ಯೂ ಹೇಗೆ ನಡೀತದೆ ಅದೇ ರೀತಿಯಾದಂಥ ಅನುಭವವನ್ನು ಕೊಡ್ತದೆ. ಅಂದರೆ ಈಗ ಅದರಲ್ಲಿ 3 ಅಂಶಗಳು ಮುಖ್ಯ ಆಗುತ್ತೆ. ಮೊದಲನೇದಾಗಿ ಯಾವುದೇ ಪ್ರಶ್ನೆ ಪೂರ್ವ ನಿರ್ಧಾರಿತ ಆಗಿರೋದಿಲ್ಲ. ಅಂದರೆ ನಮ್ಮ ಇಂಟರ್ವ್ಯೂ ಅಲ್ಲಿ ಅವರು ಒಂದನೇ ಪ್ರಶ್ನೆ, ಎರಡನೇ ಪ್ರಶ್ನೆ ಈ ಥರ ಕೇಳ್ತಾ ಹೋಗೋದಿಲ್ಲ. ಆ ವ್ಯಕ್ತಿಯ ಅವರ ಬ್ಯಾಕ್ಗ್ರೌಂಡ್ನ ಮೂಲಕ ನಾವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇವೆ. ಇದರಲ್ಲಿ ಸಹ ಹಾಗೆ ವಲ್ಕನ್ ಪ್ರೆಪ್ಪಲ್ಲಿ ನಿಮ್ಮ ರೆಸ್ಯೂಮೆ ಹಾಕಿದ ತಕ್ಷಣ, ನೀವು ಯಾವ ಡಿಗ್ರಿ ಅಂತ ಹೇಳಿದ ತಕ್ಷಣ ಅದರ ಪ್ರಕಾರ ಪ್ರಶ್ನೆಗಳು ಕೇಳಲಿಕ್ಕೆ ಪ್ರಾರಂಭ ಆಗುತ್ತೆ. ನೀವು ಅದಕ್ಕೆ ಉತ್ತರಿಸ್ತಾ ಹೋದ ಹಾಗೆ ಆ ಉತ್ತರಕ್ಕೆ ಸರಿಯಾಗಿ ಮರುಪ್ರಶ್ನೆ ಕೇಳ್ತಾ ಹೋಗುತ್ತೆ. ಇಂಟರ್ವ್ಯೂ ಅನ್ನೋಂಥದ್ದು ಒಂದು ಸಂವಾದ, ಅದು ಮಾತುಕತೆ ಆಗುವಂತಹ ವಿಚಾರ ಅಲ್ವಾ. ಸೊ ಹಾಗೆ ಈ ಸಾಫ್ಟ್ವೇರ್ ನಿಮ್ಮ ಜೊತೆ ಮಾತುಕತೆ ಮಾಡ್ತಾ ಹೋಗುತ್ತೆ. ನೀವು ಹೇಳಿದ್ದಕ್ಕೆ ಮರುಪ್ರಶ್ನೆ ಹಾಕ್ತಾ, ನೀವು ಮತ್ತೊಂದೇನೋ ಹೇಳ್ತೀರಿ ಅದಕ್ಕೆ ಪುನಃ ಇನ್ನೊಂದೇನೋ ಪ್ರಶ್ನೆ ಕೇಳ್ತಾ ಹೋಗುತ್ತೆ. ಈ ಥರ ಒಂದು ಇಂಟರ್ವ್ಯೂನ ಅನುಭವವನ್ನು ಕಟ್ಟಿಕೊಡುತ್ತೆ. ಅಂದರೆ ಇದೆಲ್ಲವೂ ವರ್ಬಲ್ ಕಮ್ಯುನಿಕೇಷನ್. ವರ್ಬಲ್ ಕಮ್ಯುನಿಕೇಷನ್ ಮಾತ್ರ ಅಲ್ಲ, ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಸಹ ಅದು ಅನಲೈಸ್ ಮಾಡಿ ಅದು ರಿಪೋರ್ಟನ್ನು ಕೊಡ್ತದೆ. ಆ ರಿಪೋರ್ಟಲ್ಲಿ ಒಂದು ವ್ಯಕ್ತಿಯ ಇಂಟರ್ವ್ಯೂ ಹೇಗೆ ನಡೀತು, ಆ ಇಂಟರ್ವ್ಯೂನಲ್ಲಿ ಯಾವೆಲ್ಲ ಬೇರೆ ಬೇರೆ ಕಾಂಪೊನೆಂಟ್ಸ್ ಅಂತ ನಾವು ಕರಿತೇವೆ. ಏನು ಅಂತ ಹೇಳಿದರೆ ನಾಲೆಜ್ ಇರ್ಬೋದು, ಸ್ಕಿಲ್ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಕಾನ್ಫಿಡೆನ್ಸ್ ಇರ್ಬೋದು, ಈ ಎಲ್ಲ ವಿಭಾಗದಲ್ಲಿ ಅವರು ಹೇಗೆ ಉತ್ತರ ಹೇಳಿದ್ದಾರೆ ಅನ್ನೋದನ್ನು ಅದು ರೇಟ್ ಮಾಡಿ ಕೊಡ್ತದೆ. ಅದರ ನಂತರ ಪ್ರತಿ ಪ್ರಶ್ನೆಗೆ ಅವರು ಹೇಗೆ ಉತ್ತರ ಕೊಟ್ಟಿದ್ದಾರೆ, ಆ ಉತ್ತರವನ್ನು ಇನ್ನೂ ಹೇಗೆ ಸುಧಾರಿಸ್ಬೋದು, ಮತ್ತು ಅದನ್ನು ಸುಧಾರಿಸಲಿಕ್ಕೆ ಅವರು ಯಾವೆಲ್ಲ ಸ್ಟ್ರಾಟಜಿಯನ್ನು ಉಪಯೋಗಿಸಬೇಕು. ಈಗ ನಾವು ಸ್ಟಾರ್ ಮೆಥಡ್ ಅಂತ ಕರಿತೇವೆ. ಅಂತೇಳಿ ಹೇಳಿದರೆ ಸ್ಟಾರ್ ಮೆಥಡ್ ಅಂತೇಳಿ ಹೇಳಿದರೆ ಒಂದು ಸಮಸ್ಯೆಯನ್ನು ನೀವು ಹೇಗೆ ಪರಿಹಾರ ಕಂಡುಕೊಂಡಿದ್ದೀರಿ ಅಂತ, ಆ ಥರ ಹೇಗೆ ಉತ್ತರ ಹೇಳಬೇಕು ಅದೆಲ್ಲವನ್ನು ಅದು ತಯಾರಿ ಮಾಡಿಕೊಡುತ್ತೆ. ಇದು ನಮ್ಮ ವಲ್ಕನ್ ಪ್ರೆಪ್ನ ರಿಪೋರ್ಟ್ ಮಾಡುವಂಥ ಬಗೆ.
ಆ್ಯಂಡ್ ನೀವು ಆಗಲೇ ಹೇಳಿದ ಹಾಗೆ ಇದು ಯಾವುದು ಪೂರ್ವ ನಿರ್ಧರಿತ ಕ್ವೆಶನ್ಸ್ ಇರೋದಿಲ್ಲ, ಪ್ರೀಫಿಕ್ಸ್ಡ್ ಕ್ವೆಶನ್ಸ್ ಇರೋದಿಲ್ಲ ಅಂತ ಹೇಳಿದ್ರಿ. ಹಾಗಾದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಸೆಟ್ ಆಫ್ ಸ್ಟೂಡೆಂಟ್ಸಿಗೆ ಮಾತ್ರನೇ ಈ ಥರ ನೀವು ಕ್ವೆಶ್ಚನೇರ್ ಅಥವಾ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀರಾ, ಅಥವಾ ಹೇಗೆ ಯಾವ ಕಾಮನ್ ಪ್ರೊಫೆಷನ್ಸ್ ಅಂತ ಏನಾದರೂ ಇದೆಯಾ, ಹೇಗೆ? ಈಗ ಸದ್ಯಕ್ಕೆ ನಮ್ಮಲ್ಲಿ 29 ಪ್ರೊಫೈಲ್ಗಳಿದೆ. ಅಂದರೆ ನಾವು ಜಾಬ್ ರೋಲ್ ಅಂತ ಏನು ಕರಿತೇವೆ, 29 ಜಾಬ್ ರೋಲ್ ಇದೆ. ಈ 29 ಜಾಬ್ ರೋಲ್ ಸಾಮಾನ್ಯವಾಗಿ 95% ಜನರಿಗೆ, ಮಕ್ಕಳಿಗೆ ಮಾತ್ರ ಅಲ್ಲ, 95% ಜನರಿಗೆ ಲಭ್ಯವಾಗುವ ಹಾಗೆ ಮತ್ತು ಉಪಯೋಗ ಆಗುವ ಹಾಗೆ ಇದೆ. ಅಂದರೆ ಇಂಜಿನಿಯರಿಂಗ್ ಕೋರ್ಸ್ಗಳು ಬರುತ್ತೆ, ಅದರಲ್ಲಿ ಅಕೌಂಟಿಂಗ್ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಟೀಚರ್ ಬರುತ್ತೆ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಅದನ್ನು ಉಪಯೋಗಿಸ್ಬೋದು. ಇದು ಯಾವುದೂ ಅಲ್ಲ, ನೀವು ಮತ್ತೊಂದೇನೋ ಆಗಿದ್ದೀರಿ ಅಂತೇಳಿ ಹೇಳಿದರೆ ಜನ್ರಲ್ ಅಂತ ರೋಲ್ ಇಟ್ಟಿದ್ದೇವೆ. ಆ ಜನ್ರಲ್ ರೋಲಲ್ಲಿ ಏನು ಅಂತೇಳಿ ಹೇಳಿದರೆ ನೀವು ಮಾತಾಡ್ತಾ ಹೋದಾಗೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ಅದು ಸಹ ಲಭ್ಯ ಇದೆ. ಇದಲ್ಲದೆ ಯಾವುದೋ ಒಂದಿಷ್ಟು 100 ಜನ ಮಕ್ಕಳು, ಇಲ್ಲ ನಾವು ಒಂದು ಸ್ಪೆಸಿಫಿಕ್ ಆದಂಥ, ಈಗ ಉದಾಹರಣೆಗೆ ಕ್ಯಾಬಿನ್ ಕ್ರೂ ಅಂತೇಳಿ ಹೇಳಿದರೆ ಏರೋಸ್ಟೇಸ್ ಆಗ್ತಾರಲ್ಲ, ಆ ಒಂದು ಇಂಟರ್ವ್ಯೂ ಭಾಗವಹಿಸಬೇಕು ಅಂತೇಳಿ ಹೇಳಿದರೆ ನಾವು ಒಂದು 10 ದಿನದಲ್ಲಿ ಅದನ್ನು ಸಹ ತಯಾರಿ ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಈಗ ನಾವು ಕ್ಯಾಬಿನ್ ಕ್ರೂಗೆ ತಯಾರಿ ಮಾಡಿಕೊಡ್ತಾ ಇದ್ದೇವೆ. ಆ ಥರ ತುಂಬ ಸ್ಪೆಸಿಫಿಕ್ ಅಲ್ಲದೆ ಜನರಲ್ ಆದಂತಹ 29 ಜಾಬ್ ರೋಲ್ಗಳಿಗೆ ಇಂಟರ್ವ್ಯೂವನ್ನು ಕೊಡ್ಬೋದು. ವೆಲ್, ಆ್ಯಂಡ್ ಈ ಒಂದು ಸಾಫ್ಟ್ವೇರ್ ಎಲ್ಲೆಲ್ಲಿ ಉಪಯೋಗದಲ್ಲಿದೆ ಈಗ ಆಲ್ರೆಡಿ? ಈ ಸಾಫ್ಟ್ವೇರ್ ಇದು ಡಿಸೆಂಬರ್ 1ನೇ ತಾರೀಕು 2025 ರಿಲೀಸ್ ಆಗಿದ್ದು, ಸುಮಾರು 6,000 ಜನ ವಿದ್ಯಾರ್ಥಿಗಳು ಮತ್ತು ಯುವಕರು ಇದನ್ನು ಬಳಸಿದ್ದಾರೆ. ಮುಖ್ಯವಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನಲ್ಲಿ ಬಳಸಿದ್ದಾರೆ, ಮೂಡುಬಿದ್ರೆಯದು. ಹಾಗೆ ಯನಪೋಯ ಯೂನಿವರ್ಸಿಟಿ ಮಂಗಳೂರಿನಲ್ಲಿ ಬಳಸಿದ್ದಾರೆ. ದೆಲ್ಲಿಯ ಸೆಮ್ಕಾ ಅನ್ನುವ ಒಂದು ಆರ್ಗನೈಸೇಷನ್ ಅವರೊಂದು ಭಾರಿ ಒಂದು ಒಳ್ಳೆಯ ಕಲ್ಪನೆಯ ಮುಖಾಂತರ 300 ಜನ ಮಹಿಳೆಯರಿಗೆ, ಗ್ರಾಮೀಣ ಮಹಿಳೆಯರಿಗೆ ಆ ಉದ್ಯೋಗವನ್ನು ಅವರಿಗೆ ದಕ್ಕಿಸಿಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ನಮ್ಮ ಸಾಫ್ಟ್ವೇರ್ನ ಮುಖಾಂತರ ಅವರು ತರಬೇತಿ ಕೊಡ್ತಾ ಇದ್ದಾರೆ. ಅದು ಒಂದು ಭಾರಿ ಒಳ್ಳೆಯ ಹೆಮ್ಮೆಯ ವಿಷಯ ನಮಗೆ. ಯಾಕೆಂತ ಹೇಳಿದರೆ ಸೆಮ್ಕಾ ಅನ್ನುವಂಥದ್ದು ಕಾಮನ್ವೆಲ್ತ್ ಆರ್ಗನೈಸೇಷನ್ ಅದು. ಸೊ ಒಂದು ಉತ್ತಮ ಕಾರ್ಯದ ಭಾಗ ಆಗಿರೋದಕ್ಕೆ ನಮಗೆ ಸಂತೋಷ ಆಗಿದೆ. ಇದೇ ರೀತಿ ನಮ್ಮ ಪಟ್ಟಿ ಬೆಳೀತಾನೆ ಹೋಗ್ತಾ ಇದೆ. ಸರ್, ಈಗ ಇಂಟರ್ವ್ಯೂಸ್ನ ಕಂಡಕ್ಟ್ ಮಾಡೋದ್ರ ಜೊತೆಗೆ ಬೇರೆ ಏನೆಲ್ಲ ನೀವು ನಿಮ್ಮ ಸಾಫ್ಟ್ವೇರ್ ಮೂಲಕ ಅಥವಾ ನಿಮ್ಮ ಕಡೆಯಿಂದ ಫೆಸಿಲಿಟೀಸ್ ಆಗಿರ್ಬೋದು, ವೆಬಿನಾರ್ಸ್ ಇರ್ಬೋದು, ಯಾವ ರೀತಿಯಾದಂತಹ ಸಾಫ್ಟ್ವೇರ್ ಬಳಕೆ ಹೇಗಿದ್ರೂ ನಡೀತಾ ಹೋಗ್ತದೆ. ಅದರ ಜೊತೆಯಲ್ಲಿ ನಾವು ತಿಂಗಳಿಗೊಂದು ವೆಬಿನಾರ್ ಮಾಡ್ತೇವೆ. ಅಂತೇಳಿ ಹೇಳಿದರೆ ಸುಮಾರು 2 ಗಂಟೆ ಅಥವಾ 3 ಗಂಟೆಯ ವೆಬಿನಾರ್. ಅದರಲ್ಲಿ ರೆಸ್ಯೂಮೆಯನ್ನು ಹೇಗೆ ತಯಾರಿಸಬೇಕು ಅನ್ನೋದರಿಂದ ಹಿಡಿದು ಸಂಪೂರ್ಣ ಈ ಇಂಟರ್ವ್ಯೂನಲ್ಲಿ ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಹೇಳಬೇಕು, ಇದು ಎಲ್ಲವನ್ನು ಒಳಗೊಂಡಂತೆ ಒಂದು ವೆಬಿನಾರ್ಗಳನ್ನು ಮಾಡ್ತೇವೆ. ಕೆಲವೊಮ್ಮೆ ಅದು ಜನರಲ್ ಆಗಿರ್ತದೆ, ಕೆಲವೊಮ್ಮೆ ಸ್ಪೆಸಿಫಿಕ್ ಆಗಿ, ಉದಾಹರಣೆಗೆ ಅಕೌಂಟಿಂಗ್ ಜಾಬಿಗೆ ಹೋಗೋದಾದರೆ ಹೇಗೆ, ಈ ಥರ ಇರ್ತದೆ. ಈ ಥರ ವೆಬಿನಾರ್ಗಳನ್ನು ಪ್ರತಿ ತಿಂಗಳು ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಮೂಲಕ ವಾರಕ್ಕೆ 3 ವಿಡಿಯೋಗಳನ್ನು, ಅಂದರೆ ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಹೇಳಬೇಕು, ಜಾಬನ್ನು ಹುಡುಕೋದು ಹೇಗೆ, ಅದಕ್ಕೆ ಅಪ್ಲೈ ಮಾಡೋದು ಹೇಗೆ, ಫೋನಲ್ಲಿ ಮಾತಾಡೋದು ಹೇಗೆ, ಈ ಎಲ್ಲ ವಿಚಾರಗಳನ್ನು ನಾವು ತಿಳಿಸ್ತಾ ಹೋಗ್ತೇವೆ. ಇದು ನಮ್ಮ ನಿರಂತರ ಕಾರ್ಯ. ಅಂದರೆ ನಾವು ಮುಂಚೆ ಮಾಡ್ತಿದ್ದ ಕೆಲಸವನ್ನು ಈಗ ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ಸಾಫ್ಟ್ವೇರ್ ಸಹ ಸೇರಿಕೊಂಡಿದೆ. ಓಕೆ ಸರ್, ಇನ್ನು ಕೊನೆಯದಾಗಿ ಅನ್ವೇಷಣೆಯಿಂದ ಯಾವ ರೀತಿಯಾದಂತಹ ಸಪೋರ್ಟ್ ಸಿಗ್ತಾ ಇದೆ? ಯಾಕಂದರೆ ನೀವು ಇಲ್ಲೇ ಇನ್ಕ್ಯುಬೇಟ್ ಆಗಿದ್ದೀರಿ. ಕಳೆದ 1 ವರ್ಷದಿಂದ ನಾವು ಅನ್ವೇಷಣದಲ್ಲಿ ಇನ್ಕ್ಯುಬೇಟ್ ಆಗಿದ್ದೇವೆ. ಇಲ್ಲಿನ ಸ್ಟಾಫ್ ಮತ್ತು ಇವರು ನಮಗೆ ಕೊಟ್ಟಿರುವಂತಹ ಬಿಸ್ನೆಸ್ ಮೆಂಟರ್ಸ್ ಇಬ್ಬರೂ ನಮಗೆ ಭಾಳ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತೇಳಿ ಹೇಳಿದರೆ, ನಾನು ಶಿಕ್ಷಕನಾಗಿದ್ದವನಿಗೆ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಒಂದು ಪ್ರೈಸ್ ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದರಿಂದ ಹಿಡಿದು ಒಂದು ಕ್ಲೈಂಟ್ ಹತ್ರ ಹೋದಾಗ ಹೇಗೆ ಮಾತಾಡಬೇಕು ಅನ್ನೋವರೆಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಅವ್ರು ಕೊಡ್ತಾ ಇದ್ದಾರೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಏನಂತೇಳಿ ಹೇಳಿದರೆ, ನಮ್ಮಲ್ಲಿ ಒಂದು ಭಾರಿ ದೊಡ್ಡ ಸಮಸ್ಯೆ ಆಯಿತು. ನಾವು ಸಾಫ್ಟ್ವೇರನ್ನು 3/4% ಮುಗಿಸಿ ಮತ್ತೆ ಏನೋ ಒಂದು ಸಮಸ್ಯೆ ಬಂದ ಕಾರಣ ಪುನಃ ಹೊಸದಾಗಿ 0ಯಿಂದ ಪ್ರಾರಂಭ ಮಾಡಬೇಕಾದಂಥ ಸನ್ನಿವೇಶ ಬಂತು. ಆಗಲೂ ಅವರು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ಅನ್ವೇಷಣದ ಜೊತೆ ಬಾಂಧವ್ಯ ಗಟ್ಟಿಯಾಗಿದೆ. ಇದು ಇನ್ನೂ ಗಟ್ಟಿಯಾಗುತ್ತೆ ಅನ್ನುವಂತಹ ಒಂದು ಆಕಾಂಕ್ಷೆ ನಮ್ಮಲ್ಲಿದೆ ಮತ್ತು ಆ ಭರವಸೆ ಸಹ ನಮ್ಮ ಜೊತೆಯಲ್ಲಿದೆ. ಓಕೆ ಸಾತ್ವಿಕ್ ಅವರೇ, ಈಗ ಎಷ್ಟೋ ಜನಕ್ಕೆ ಅಕಾಡೆಮಿಕ್ಸ್ ಆಗಿರ್ಬೋದು ಅಥವಾ ಥಿಯರಿಟಿಕಲಿ ಎಷ್ಟೇ ಅವರು ಟಾಪರ್ ಆಗಿದ್ರು, ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ರು ಎಕ್ಸಾಮ್ಸಲ್ಲೆಲ್ಲ,
ಇಂಟರ್ವ್ಯೂ ಅಂತ ಬಂದಾಗ ಅವ್ರಿಗೆ ಎಲ್ಲೋ ಒಂದು ಲ್ಯಾಕ್ ಆಫ್ ಕಾನ್ಫಿಡೆನ್ಸು ಅಥವಾ ಆ ಪ್ಯಾಟರ್ನ್ ಅರ್ಥ ಆಗದೆ ತುಂಬ ಜನ ಫೇಲ್ಯೂರ್ನ ನೋಡ್ತಾರೆ. ಸೊ ಅಂಥವ್ರಿಗೆಲ್ಲ ನಿಮ್ಮ ಒಂದು ಸಾಫ್ಟ್ವೇರ್ ಮೂಲಕ ಒಂದು ಅದ್ಭುತವಾದ ಸೊಲ್ಯೂಷನ್ ಅಥವಾ ಒಂದು ಗೈಡೆನ್ಸ್ನ ಪ್ರೊವೈಡ್ ಮಾಡ್ತಿದ್ದೀರಾ. ಅದು ಇಮಿಡಿಯೇಟ್ಲಿ ನಿಮ್ಮ ರಿಪೋರ್ಟ್ ಕೂಡ ಜನ್ರೇಟ್ ಆಗೋದ್ರಿಂದ ಅವ್ರಿಗೆ ಈಸಿಲಿ ಗೊತ್ತಾಗುತ್ತೆ ಎಲ್ಲೇನು ಮಿಸ್ಟೇಕ್ಸ್ ಆಗ್ತಾಯಿದೆ ಅಂತ. ಈ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಧನ್ಯವಾದ. ವೀಕ್ಷಕರೇ, ಈಗ ನಮ್ಮ ಜೊತೆ ಡಿಸೆಂಟ್ರಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಆಗಿರುವ ಗಣೇಶ್ ಇಂದ್ರಾಳಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಾಯ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ರಿಗೂ. ನಮಸ್ತೆ. ಓಕೆ, ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ. ಓಕೆ, ನನ್ನ ಹೆಸರು ಗಣೇಶ್ ಇಂದ್ರಾಳಿ. ಇವರು ಹೇಳಿದ ಹಾಗೆ ಸೊ ನಾನೊಂದು ಮೀಡಿಯಾ ಸ್ಟಾರ್ಟಪ್ಪನ್ನು ಬಿಲ್ಡ್ ಮಾಡ್ತಿದ್ದೇನೆ. ಕನ್ನಡದಲ್ಲಿ ಹೇಳೋದಾದರೆ ನವ ಮಾಧ್ಯಮ ಅಂತ. ಸೊ ಏನು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೇವೆ ಅಂದರೆ, ಭಾರತದ 4 ಸ್ತಂಭಗಳು, ಲೆಜಿಸ್ಲೇಚರ್, ಅದರಲ್ಲಿ MP ಬರ್ತಾರೆ, ಸುಮಾರು 788 MP ಅವರಿದ್ದಾರೆ. MLA ಅಂದರೆ 4123 MLA ಅವರಿದ್ದಾರೆ. ನೆಕ್ಸ್ಟ್ ಸ್ತಂಭ ಬರೋದು ಎಕ್ಸಿಕ್ಯೂಟಿವ್, ಪ್ರತಿಯೊಂದು ಜಿಲ್ಲೆಯಲ್ಲಿ DC ಅವರಿದ್ದಾರೆ. ನೆಕ್ಸ್ಟ್ ಸುಮಾರು 800 SP ಅವರಿದ್ದಾರೆ. ನೆಕ್ಸ್ಟ್ ಬರೋದು ಜುಡಿಷರಿ, ಡಿಸ್ಟ್ರಿಕ್ಟ್ ಹೈಕೋರ್ಟ್ಸ್ 700 ಇದೆ, ಮತ್ತು ಸುಮಾರು 25 ಹೈಕೋರ್ಟ್ಸ್ಗಳಿವೆ, ಮತ್ತು ಒಂದು ಸುಪ್ರೀಂ ಕೋರ್ಟ್ ಇವೆ. ಬಟ್ ಮಾಧ್ಯಮ ಎಂಬುದು ಇನ್ನೂ ಸಹ ವಿಕೇಂದ್ರೀಕರಣ ಆಗಲಿಲ್ಲ, ಅಂದರೆ ಡಿಸೆಂಟ್ರಲೈಸ್ಡ್ ಆಗಲಿಲ್ಲ. ಸುಮಾರು 776 ಜಿಲ್ಲೆಗಳಲ್ಲಿ ಖಾಲಿ 150 ಜಿಲ್ಲೆಯಲ್ಲಿ ಮಾತ್ರ ಮಾಧ್ಯಮವು ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದನ್ನು ನಾವು ಯಾವ ರೀತಿ ಸೊಲ್ಯೂಷನ್ ಕೊಡಬೇಕು ಅಂದರೆ, ಇಂಡಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಟೋಟಲ್ 22 ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ಡ್ ಆದ ಲ್ಯಾಂಗ್ವೇಜಸ್ ಇದೆ. ಸೊ ಪ್ರತಿ ಒಂದು ಲ್ಯಾಂಗ್ವೇಜಲ್ಲಿಯೂ ಸಹ ನಾವೊಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾ ಇದ್ದೇವೆ. ಸೊ ಇಟ್ ವಿಲ್ ಇವೆಂಚುಲಿ ಆ್ಯಕ್ಟ್ ಲೈಕ್ ಅನ್ IP, ಆ ಬ್ರ್ಯಾಂಡ್ ನೇಮ್. ಕರ್ನಾಟಕದಲ್ಲಿ ನಾವು ಸಖತ್ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಆ ಬ್ರ್ಯಾಂಡ್ ನೇಮ್ ಇಟ್ಕೊಂಡು ನಾವು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹ ಕಾರ್ಯನಿರ್ವಹಿಸಬೇಕು ಅಂತ. ಅದರ ನೆಕ್ಸ್ಟ್ ನಮ್ಮದು ಒಂದು ರೀತಿಯ ಸೊಲ್ಯೂಷನ್ ಏನು ಅಂದರೆ, ಆಲ್ರೆಡಿ ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೆ. ಸೊ ನಮ್ಮದು ವಿಷನ್ ಏನು ಅಂದರೆ, ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಫ್ಯೂಚರಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ. ಅಲ್ಲಿ ನಮ್ಮ ವಾಮಿ ಎಕೋಸಿಸ್ಟಮ್ ಬಿಲ್ಡ್ ಮಾಡಬೇಕು ಅಂತ ನಮ್ಮದೊಂದು ಉದ್ದೇಶ. ವಾಮಿ ಅಂದರೆ ದ ವರ್ಲ್ಡ್ ಆಫ್ ಅಡ್ವಾನ್ಸ್ಡ್ ಮೀಡಿಯಾ ಇನೋವೇಷನ್ ಅಂತ. ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ನಾವು ಬಿಲ್ಡ್ ಮಾಡ್ತಿದ್ದೇವೆ, ಅದರ ಹೆಸರು ವಾಮಿ ಮೀಡಿಯಾ. ಈ ವಾಮಿ ಮೀಡಿಯಾದ ವಿಶೇಷತೆ ಏನು ಅಂದರೆ, ನಿಮ್ಮ ಜಿಲ್ಲೆಯ ಫಾರ್ ಎಕ್ಸಾಂಪಲ್ ಸ್ಥಳೀಯ ನ್ಯೂಸ್ ಇರ್ಬೋದು, ಸ್ಥಳೀಯ ಕಾರ್ಯಕ್ರಮಗಳು, ಸ್ಥಳೀಯ ವ್ಯಾಪಾರ ಮತ್ತು ಸರ್ಕಾರದ ಮಾಹಿತಿ ಆ ಆ್ಯಪಿನಲ್ಲಿ ಗೊತ್ತಾಗ್ತದೆ. ಆ ಜಿಲ್ಲೆಯ ಪರ್ಟಿಕ್ಯುಲರ್ ಜಿಲ್ಲೆಯಲ್ಲಿ ನೀವು ಎಲ್ಲಿ ಇದ್ದೀರಿ ಆ ಜಿಲ್ಲೆಯ ಮಾಹಿತಿ ನಿಮಗೆ ಸಿಗ್ತದೆ. ಓಕೆ, ನೀವು ಹೇಳಿದ ಹಾಗೆ ಡಿಸೆಂಟ್ರಲೈಸ್ಡ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಬೇಕು ಅಂದಾಗ ಆ ಒಂದು ಆ್ಯಪ್ನಲ್ಲಿ ಈಗ ಆ ಒಂದು ಪರ್ಟಿಕ್ಯುಲರ್ ಸ್ಥಳ ಅಥವಾ ಜಾಗವನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅಲ್ಲಿನ ಆಗು ಹೋಗುಗಳು ಮತ್ತು ಈವೆಂಟ್ಸ್ ಇರ್ಬೋದು, ಆ ಲೋಕಲ್ ನ್ಯೂಸ್ನ ಅದರಲ್ಲಿ ನಾವು ಆ್ಯಕ್ಸಸ್ ಮಾಡ್ಬೋದು. ಸೊ ಈಗ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು ಬೇಗ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಬಟ್ ಲೋಕಲ್ ನ್ಯೂಸ್ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದ್ರೂ ಅದು ಅಷ್ಟಾಗಿ ರೀಚ್ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡ್ತಿದ್ರೆ ಇದು ಹೇಗೆ ಸಾಧ್ಯ ಆಗುತ್ತೆ? ಎಸ್ ಮೇಡಮ್, ಕರೆಕ್ಟ್. ಇದರ ವಿಶೇಷತೆ USP ಒಂದು ಏನು ಅಂದರೆ, ಈ ಮೀಡಿಯಾದ ಎಕ್ಸ್ಪೆಷಲಿ ಬೇರೆ ಮೀಡಿಯಾ ಎಲ್ಲದಕ್ಕೂ ಕಂಪೇರ್ ಮಾಡಿದರೆ ನಾವು ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ವಿಷಯಗಳನ್ನು ಫೋಕಸ್ ಮಾಡ್ಕೊಳ್ತೇವೆ. ವೇರ್ ಆಲ್ ಅದರ್ ಮೀಡಿಯಾಸ್ ದೇ ಫೋಕಸ್ ಆನ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಇಶ್ಯೂಸ್. ಸೊ ಇದು ಒಂದು ವಿಶೇಷತೆ. ಆದರೆ ಪಾಸಿಬಲ್ ಹೇಗೆ ಅಂದರೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹ ನಮ್ಮದು ಜರ್ನಲಿಸ್ಟ್ ಇರ್ತಾರೆ. ಸೊ ಅವರ ಕೆಲಸ ಏನು ಅಂದರೆ, ಅಲ್ಲಿಯ ಜಿಲ್ಲೆಯ ಸಮಸ್ಯೆಗಳು ಕೇಳೋದವರು, ಅಲ್ಲಿಯ ಜಿಲ್ಲೆಯ ಏನು ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ದ ಫಸ್ಟ್ 3 ಪಿಲ್ಲರ್ಸ್, ಅವರನ್ನು ಅಕೌಂಟೇಬಲ್ ಆಗಿ ಇಡೋದು, ಅವರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ ಅಂತ ನೋಡೋದು. ದ ಬೀಯಿಂಗ್ ಅ ವಾಚ್ ಡಾಗ್, ಮಾಧ್ಯಮದ ಕೆಲಸ ಒಂದು ವಾಚ್ ಡಾಗ್ ಆಗಿ ಇರೋದು ಸಹ ಒಂದು ಹೌದು. ಸೊ ಅದನ್ನು ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ಮಾಡ್ತಾಯಿದ್ದೇವೆ. ಸೊ ನಮ್ಮದು ಒಂದು ಸ್ಟ್ರಕ್ಚರಲ್ ಆಗಿ ಕರೆಕ್ಟ್ ಆಗಿದೆ ನಮ್ಮದು. ಮತ್ತು ಅಲ್ಲಿಯ ಕಾರ್ಯಕ್ರಮಗಳು ಸಿಕ್ಕುವ ಹಾಗೆ ಟ್ಯಾಕ್ಸ್ ಪೇಯರ್ಸ್ ಇದು ಹಣ ಈಗ ಜಿಲ್ಲೆಯ DC ಮತ್ತು ಅವರೆಲ್ಲ ಹೇಗೆ ಯೂಸ್ ಮಾಡ್ತಾರೆ ಅದು ಸಹ ಒಂದು ಫೀಚರ್ ನಮ್ಮದು. ಗೌರ್ಮೆಂಟ್ ಸೆಕ್ಷನಲ್ಲಿ ಪ್ರಾಜೆಕ್ಟ್ಸ್ ಅಂತ ಓದ್ತಿದ್ರೆ ಇಲ್ಲಿಗೆ ಏನು ಅನುದಾನ ಆಗಿದೆ ಅದರ ಹಣವನ್ನು ಹೇಗೆ ಅವರು ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಅವರು ಸ್ಪೆಂಡ್ ಮಾಡ್ತಿದ್ದಾರೆ ಅದು ಸಹ ಗೊತ್ತಾಗ್ತದೆ. ಕಾರ್ಯಕ್ರಮಗಳು ಸುಮಾರಿಷ್ಟು ಬ್ಯಾನರ್ಸ್ಗಳು ಹಾಕಿರ್ತಾರೆ ಪಬ್ಲಿಸಿಟಿಗೋಸ್ಕರ, ಮ್ಯಾರಥಾನ್ ಇರ್ಬೋದು, ಟೆಕ್ ಸಮಿಟ್ ಇರ್ಬೋದು. ಸೊ ಆ ಆ್ಯಪ್ ಈ ಜಿಲ್ಲೆಯಲ್ಲಿ ಏನಾಗ್ತಿದೆ ಅದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ನಾಳೆ ಓಕೆ ನಾನೀಗ ಶಿವಮೊಗ್ಗದಲ್ಲಿದ್ದೇನೆ, ಇದೆಲ್ಲ ಆಗ್ತಾ ಉಂಟು, ನಾಳೆ ನಾನು ಹೋಗ್ಬೋದು ಹಾಗೆ. ಸೊ ಒಂದು ರೀತಿಯಲ್ಲಿ ಹೈಪರ್ ಲೋಕಲ್ ಮೀಡಿಯಾ ಆ್ಯಪ್ ಅಂತ ಹೇಳ್ಬೋದು ವಾಮಿ ಮೀಡಿಯಾ.
ಓಕೆ, ಸೊ ಈಗ ನಿಮ್ಮ ಆ್ಯಪ್ ಯಾವ ಸ್ಟೇಜ್ನಲ್ಲಿದೆ ಮತ್ತು ಡೆವಲಪ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ಳಿ? ಸೊ ಒಂದು ಹ್ಯಾಪಿಯ ವಿಷಯ ಏನು ಅಂದರೆ ನಾವು ಆಲ್ರೆಡಿ ಇದರ APK ವರ್ಷನ್ ಡೆವಲಪ್ ಮಾಡಿದ್ದೇವೆ, ಅದನ್ನು ವ್ಯಾಲಿಡೇಟ್ ಕೂಡ ಮಾಡಿದ್ದೇವೆ ನಾವು ಉಡುಪಿಯಲ್ಲಿ. ಓಕೆ, ಇನ್ನು ನ್ಯೂಸ್ ಮತ್ತು ಈವೆಂಟ್ಸ್ ಅಷ್ಟೇ ಅಲ್ಲದೆ ಬೇರೆ ಯಾವ ರೀತಿಯಾದಂತಹ ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಮ ಆ್ಯಪಲ್ಲಿ? ಮೇನ್ಲಿ 4 ಫೀಚರ್ಸ್. ಓಕೆ, ಒನ್ ಈಸ್ ನ್ಯೂಸ್, ಹೈಪರ್ ಲೋಕಲ್ ನ್ಯೂಸ್, ಅಂದರೆ ನೀವು ಭಾರತದ ಯಾವ ಕಡೆಗೆ ಹೋದರೂ ಸಹ ಅಲ್ಲಿಯ ನ್ಯೂಸ್ ಸಿಗ್ತದೆ ಒಂದು. ಮತ್ತು ನೆಕ್ಸ್ಟ್ ಬರೋದು ನಮ್ಮದು ಫೀಚರ್ ನೋಟಿಸ್ ಬೋರ್ಡ್ ಅಂತ. ಅದರಲ್ಲಿ ಏನು ಇವೆಂಟ್ಸ್ ಆಗ್ತದೆ ಅದು ಗೊತ್ತಾಗ್ತದೆ. ಮತ್ತು ಕ್ಲಾಸಿಫೈಡ್ಸ್ ಅಂತ ಒಂದು ಸೆಕ್ಷನ್ ಉಂಟು. ನೆಕ್ಸ್ಟು ಬಿಸ್ನೆಸ್ ಡಿಸ್ಕವರಿ, ಅಂದರೆ ಈಗ ನಾವು ಶಿವಮೊಗ್ಗದಲ್ಲಿದ್ದರೆ ಶಿವಮೊಗ್ಗದ್ದು ಯಾವುದೆಲ್ಲ ಬಿಸ್ನೆಸ್ ಇದೆ ಅದು ಗೊತ್ತಾಗ್ತದೆ. ದ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗವರ್ಮೆಂಟ್, ಡಿಸ್ಟ್ರಿಕ್ಟ್ ಗವರ್ಮೆಂಟಿದ್ದು DC SP ಅವರ ನಂಬರ್ ಇರ್ಬೋದು, ಹೆಲ್ಪ್ಲೈನ್ಸ್ ಇರ್ಬೋದು, ಎಮರ್ಜೆನ್ಸಿ ಕಾಂಟ್ಯಾಕ್ಟ್, ಸ್ಕೀಮ್ಸ್ ಟೆಂಡರ್ಸ್ಗಳಿರ್ಬೋದು ಈ ಜಿಲ್ಲೆಯದ್ದು ಅದು ಗೊತ್ತಾಗ್ತದೆ. ಮತ್ತು ಟ್ಯಾಕ್ಸ್ ಪೇಯರ್ಸ್ ಪ್ರೊಜೆಕ್ಟ್ಸ್ ಅಂತ ಒಂದು ಕ್ಯಾಟಗರಿ ಬರ್ತದೆ, ಅದರಲ್ಲಿ ಟ್ಯಾಕ್ಸ್ ಪೇಯರ್ಸಿದ ಹಣ ಹೇಗೆ ಸ್ಪೆಂಡ್ ಆಗ್ತಾ ಉಂಟು ಅಂತ ಗೊತ್ತಾಗ್ತದೆ. ಓಕೆ, ಅಂದರೆ ಒಂದು ಟಿಪಿಕಲಿ ಲೋಕಲ್ ಜರ್ನಲ್ ಏನಿದೆ ಅದರದ್ದು ಇದು. ಓಕೆ, ಸೊ ಈಗ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ ನೀವು ಇನ್ಕ್ಯುಬೇಟ್ ಆಗಿದ್ರ, ಯಾವಾಗಿಂದ ಇನ್ಕ್ಯುಬೇಟ್ ಆಗಿದ್ರ ಮತ್ತು ಯಾವ ರೀತಿಯಾದಂತಹ ಸಪೋರ್ಟ್ ನಿಮಗೆ ಇದರಿಂದ ಆಗಿರ್ಬೋದು, ಬೇರೆ ಯಾವ ಕಡೆಯಿಂದ ಯಾವ ರೀತಿಯಾದಂತಹ ಸಪೋರ್ಟ್ ಸಿಗ್ತಾ ಇದೆ? ಸೊ ನಾನು ಲಾಸ್ಟ್ ಇಯರ್ 2025 ಜನವರಿಯಲ್ಲಿ ಇನ್ಕ್ಯುಬೇಟ್ ಆದದ್ದು. ಆವಾಗ ಆ ಐಡಿಯಾಕ್ಕೆ ಒಂದು ಮೊಳಕೆ ಹೊಡೆದಿತ್ತು ಅಷ್ಟೇ, ಬಟ್ ಸುಮಾರಿಷ್ಟು ಒಂದು ರಿಸರ್ಚ್ ಮಾಡಬೇಕಾಗ್ತದೆ, ಎಸ್ಪೆಷಲಿ ಫಾರ್ ಸ್ಟಾರ್ಟಪ್. ಆ ಇನೋವೇಷನ್ ಅಂದರೆ ಏನು, ಸ್ಟಾರ್ಟಪ್ಪಲ್ಲಿ ಸುಮಾರು ಡೆಪ್ತಿಗೆ ಹೋಗಬೇಕು. ಈ ಸರ್ಫೇಸ್ ಲೆವೆಲಲ್ಲಿ ಏನು ನಾಲೆಜ್ ಇರೋದಿಲ್ಲ, ಡೆಪ್ತಿಗೆ ಹೋದರೆ ಮಾತ್ರ ಒಂದು ನಾಲೆಜ್ ಸಿಗ್ತದೆ. ಸೊ ಅದು ನಮಗೆ ಈ ಅನ್ವೇಷಣೆ ಮುಖಾಂತರ, ಒಂದು ಮೆಂಟರ್ಶಿಪ್ ಮುಖಾಂತರ CM ಪಾಟೀಲ್ ಅವರು ಇರ್ಬೋದು, ಹರೀಶ್ ಅವರು ಇರ್ಬೋದು, ಮತ್ತು ಭರತ್ ಅವರು ಇರ್ಬೋದು, ಅವರೆಲ್ಲ ಹೆಲ್ಪ್ ಮಾಡಿದರು. ಗವರ್ಮೆಂಟ್ ಗ್ರ್ಯಾಂಟ್ಸ್ ಏನಿತ್ತು ಅದು ಹೆಲ್ಪ್ ಮಾಡಿದರು. ಇದರ ಮುಖಾಂತರ ನಾನು ಒಂದು ಸ್ಟಾರ್ಟಪ್ ಕರ್ನಾಟಕದವ್ರದ್ದೊಂದು ಪ್ರೋಗ್ರಾಮ್ ಇದೆ, ರಾಜೀವ್ ಗಾಂಧಿ ಆಂಟ್ರಪ್ರನರ್ಶಿಪ್ ಪ್ರೋಗ್ರಾಮ್ ಹೇಳಿ, ಅದರಲ್ಲಿ ಸೆಲೆಕ್ಟ್ ಆದೆ ನಾನು. ಸೊ ದೇ ಆರ್ ಗಿವಿಂಗ್ ಮೀ 25,000 ಸ್ಟೈಪೆಂಡ್ ಟು ವರ್ಕ್ ಮೋರ್ ಇನ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಟೇಕ್ ಇಟ್ ಟು ನೆಕ್ಸ್ಟ್ ಲೆವೆಲ್. ಸೊ ಆ ರೀತಿ ಅವರು ಹೆಲ್ಪ್ ಮಾಡಿದ್ದಾರೆ. ಓಕೆ, ಸೊ ಮೀಡಿಯಾನ 4th ಪಿಲ್ಲರ್ ಅಂತ ಹೇಳ್ತೀವಿ. ಅದರ ಸಿಗ್ನಿಫಿಕೆನ್ಸ್ನ ನೀವು ಎಲ್ಲರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕೆ ಮತ್ತು ನವ ಮಾಧ್ಯಮದ ಮೂಲಕ ನವ ಭಾರತವನ್ನು ಸೃಷ್ಟಿ ಮಾಡೋದ್ರಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀರಾ. ನಿಮಗೆ ಒಳ್ಳೆಯದಾಗಲಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವೆಂಚರ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮಲೆಗಳ ನಾಡು, ಕವಿಗಳ ಬೀಡು, ಹಸಿರಿನ ಸಿರಿನಾಡು ಅಂತ ಕರೆಸಿಕೊಳ್ಳುವ ನಮ್ಮ ಶಿವಮೊಗ್ಗ ಅಷ್ಟೇ ಶುಭ್ರವಾಗಿರುವಂತಹ ಊರು ಕೂಡ. ಇಲ್ಲಿರುವಂತಹ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಈಗಷ್ಟೇ ಶುರುವಾಗ್ತಾ ಇರುವಂತಹ ಸ್ಟಾರ್ಟಪ್ ಕಂಪನಿಗಳ ಜೊತೆಗೆ ಈಗಾಗಲೇ ಸ್ಥಾಪನೆಗೊಂಡು ಯಶಸ್ವಿಯಾಗಿರುವಂತಹ ಕಂಪನಿಗಳ ಬಗ್ಗೆಯೂ ಪರಿಚಯ ಮಾಡಿಕೊಟ್ಟಿದ್ವಿ. ಇಂತಹ ಹಲವಾರು ಸ್ಟಾರ್ಟಪ್ ಕಂಪನಿಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.